ಸರಿಯಾಗಿ ವಿಷ ಬಿತ್ತಿದ್ದೀನಿ. ನನ್ನ ಪ್ಲಾನು ವರ್ಕೌಟ್ ಆಗುತ್ತೆ. ಅನು ನನ್ನ ಮಗಳು. ಇವಾಗ ಯಾರೋ ಬಂದು ಅನು ನಮ್ಮವಳು ಅಂದ್ರೆ ನಾನು ಅದನ್ನ ಬಿಲ್ಕುಲ್ ಒಪ್ಪೋದಿಲ್ಲ. ಸಾಧ್ಯನೇ ಇಲ್ಲ. ತಗೊಳ್ಳಿ, ಕಣ್ಣೀರು ಒರೆಸ್ಕೊಳ್ಳಿ. ನಾನೇನು ಯೂಸ್ ಮಾಡಿಲ್ಲ, ಹೊಸದು. ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನೆಲ್ಲ ಬಿಡಿ. ನೀವು ಹೇಳಲ್ಲ ಅಂತ ನಂಗೆ ಗೊತ್ತು, ಆದರೆ ಮನ್ಸಿಗೆ ನೋವಾಗದೆ ಕಣ್ಣಲ್ಲಿ ನೀರು ಬರಲ್ಲ. ನಿಮ್ಮನ್ನ ನಾನು ಸ್ಟ್ರಾಂಗ್ ಲೇಡಿ ಅಂತ ಅನ್ಕೊಂಡಿದ್ದೆ. ಪರಿಸ್ಥಿತಿಗಳ ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮನೂ ಅಸಹಾಯಕಳಾಗಿದ್ದಿದೆ. ಪರಿಸ್ಥಿತಿಗಳು ಯಾವಾಗಲೂ ಮನಸ್ಸನ್ನ ಬೀಳ್ಸೋದಕ್ಕೆ ನೋಡುತ್ತೆ. ಪರಿಸ್ಥಿತಿಗಳು ಎಂಥದೇ ಆಗಿರಲಿ, ಅದಕ್ಕೆ ಯಾವತ್ತೂ ನಾವು ಅವಕಾಶ ಕೊಡಬಾರ್ದು. ಹೇಳೋದು ಸುಲಭ, ಜೀವಿಸೋದ್ ಕಷ್ಟ. ವಿಕ್ರಾಂತ್ ಅವ್ರೆ, ಎಲ್ಲನೂ ಸುಲಭನೇ ಮೇಡಮ್. ನಮ್ಮ ಪಾಲಕ್ ಬಂದಿದ್ದನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸುಖ ದುಃಖ ನಿಂತಿರುತ್ತೆ. ನೀವು ಅಳ್ಬೇಡಿ. ನೀವು ಅಳೋದು ನನ್ನ ಕೈಲಿ ನೋಡಕ್ಕಾಗೋದಿಲ್ಲ. ಕಣ್ಣೀರಿಲ್ಲದ ಕಣ್ಗಳು ಎಲ್ಲಿವೆ ಈ ಪ್ರಪಂಚದಲ್ಲಿ? ಬದುಕು ತ್ಯಾಗ ಮಾಡು ಅನ್ನತ್ತೆ. ತ್ಯಾಗ ಅನ್ನೋದು ಬಹಳ ದೊಡ್ಡ ವಿಷಯ.